ಅನೇಕ ಜನರಿಗೆ ಅವರು ಮೋಷನ್ಗೆ ಹೋದಾಗ ಅವರು ನೋವು, ತಲೆತಿರುಗುವಿಕೆಯನ್ನು ಅನುಭವಿಸುತ್ತಾರೆ ಮತ್ತು ಅವರು ಏನನ್ನೂ ಹೊಡೆದಂತೆ ಭಾವಿಸುತ್ತಾರೆ. ಅದೇ ರೀತಿ ಅವರು ಚಲನೆಗೆ ಹೋದಾಗ ಅವರಿಗೆ ತುರಿಕೆ ಅನಿಸುತ್ತದೆ. ಹಾಗಾದರೆ ಈ ಲಕ್ಷಣಗಳು ಯಾವುವು? ನಾವು ಅವುಗಳೇ. ಹಾಗಾದರೆ ಈ ಹೆಮರಾಯ್ಡ್ಸ್ ಯಾವುವು? ಇವು ಮೋಷನ್ ಪ್ರದೇಶ ಕಾಣಿಸಿಕೊಳ್ಳುವ ಪೈಲ್ಸ್ ಅಥವಾ ಮೂಲವ್ಯಾಧಿಗಳು. ಹಾಗಾದರೆ ಲಕ್ಷಣಗಳು ಯಾವುವು? ನೋವು, ತಲೆತಿರುಗುವಿಕೆ ಇತ್ಯಾದಿಗಳ ಬಗ್ಗೆ ನಾನು ಈಗಾಗಲೇ ನಿಮಗೆ ಹೇಳಿದ್ದೇನೆ. ಈ ಲಕ್ಷಣಗಳಿಗೆ ಮುಖ್ಯ ಕಾರಣ ಮಲಬದ್ಧತೆ. ಮಲಬದ್ಧತೆಯಿಂದಾಗಿ ಮಲವು ಗಟ್ಟಿಯಾಗುತ್ತದೆ, ಒಣಗುತ್ತದೆ ಮತ್ತು ವಿಸರ್ಜಿಸಲು ಕಷ್ಟವಾಗುತ್ತದೆ. ಅನೇಕ ಜನರು ಸಾಕಷ್ಟು ನೀರು ಕುಡಿಯುವುದಿಲ್ಲ ಅಥವಾ ಫೈಬರ್ ಸಮೃದ್ಧ ಆಹಾರವನ್ನು ಅನುಸರಿಸುವುದಿಲ್ಲ. ಆದ್ದರಿಂದ ಮಲಬದ್ಧತೆಯಿಂದ ಅವರು ಬಳಲುತ್ತಿದ್ದಾರೆ. ಇಂದು ಕಾಲದಲ್ಲಿ ಜನ ಫೋನ್ ಹಿಡಿದುಕೊಂಡು ಗಂಟೆಗಟ್ಟಲೆ ಕಮೋಡ್ನಲ್ಲಿ ಕುಳಿತುಕೊಳ್ಳುತ್ತಾರೆ. ಕಮೋಡ್ ಒತ್ತಡವು ರಕ್ತನಾಳಗಳ ಮೇಲೆ ಬೀಳುತ್ತದೆ ಮತ್ತು ಅವು ಕಂಪಿಸಲು ಕಾರಣವಾಗುತ್ತದೆ. ಆದ್ದರಿಂದ ನಾವು ಹಿಮೋರಾಯ್ಡ್ಸ್ಗೆ ಹೇಗೆ ಚಿಕಿತ್ಸೆ ನೀಡುತ್ತೇವೆ? ಇದಕ್ಕೆ ಪರಿಹಾರವೇನು? ನಾವು ಔಷಧಿಗಳನ್ನು ಬಳಸುತ್ತೇವೆಯೇ ಅಥವಾ ಶಸ್ತ್ರಚಿಕಿತ್ಸೆ ಮಾಡುತ್ತೇವೆಯೇ? ಮೂಲವ್ಯಾಧಿಯು ವಿವಿಧ ದರ್ಜೆಗಳನ್ನು ಹೊಂದಿದೆ. ಗ್ರೇಡ್ 1, ಗ್ರೇಡ್ 2, ಗ್ರೇಡ್ 3, ಗ್ರೇಡ್ 4. ಗ್ರೇಡ್ 1 ಎಂದರೆ ಹಿಮೋರಾಯ್ಡ್ಸ್ ಮೇಲ್ಮೈಯಲ್ಲಿವೆ, ನೀವು ಏನನ್ನೂ ನೋಡಲು ಸಾಧ್ಯವಿಲ್ಲ. ಇಲ್ಲದಿದ್ದರೆ ಮೂಲವ್ಯಾಧಿ ನೋವಿನಂತೆ ಬರುತ್ತದೆ ಅಥವಾ ತುರಿಕೆ ಇರಬಹುದು. ಗ್ರೇಡ್ 2 ಎಂದರೆ ಅದು ಹೊರಗೆ ಬಂದು ಒಳಗೆ ಹೋಗುತ್ತದೆ. ಚಲನೆ ಇದ್ದಾಗ ಅದು ಹೊರಬರುತ್ತದೆ. ಒತ್ತಡವಿದ್ದಾಗ ಹಿಮೋರಾಯ್ಡ್ಸ್ ಹೊರಬಂದು ಒಳಗೆ ಹೋಗುತ್ತದೆ. ಗ್ರೇಡ್ 3 ಎಂದರೆ ಅದು ಹೊರಬರುತ್ತದೆ. ಗಡಿಯಾರದ ವಾಲ್ವ್ ಹೊರಗೆ ಬರುತ್ತದೆ. ನೀವು ಅದನ್ನು ಒಳಗೆ ತಳ್ಳಿದರೆ ಅದು ಒಳಗೆ ಹೋಗುತ್ತದೆ. ಗ್ರೇಡ್ 4 ಎಂದರೆ ನಾವು ಅದನ್ನು ಒಳಗೆ ತಳ್ಳಿದರೂ ಅದು ಒಳಗೆ ಹೋಗುವುದಿಲ್ಲ, ಅದು ಹಾರ್ಡ್ ಆಗುತ್ತದೆ. ಇವು ವಿಭಿನ್ನ ಗ್ರೇಡ್ಗಳಾಗಿವೆ. ಇದು ಸಂಪೂರ್ಣವಾಗಿ ನೈಸರ್ಗಿಕ ಹರ್ಬಲ್ ಉತ್ಪನ್ನವಾಗಿದೆ. ಈ ಔಷಧಿಯನ್ನು ತಯಾರಿಸಲು 15 ಹರ್ಬಲ್ ಸಸ್ಯಗಳನ್ನು ಸಾರದೊಂದಿಗೆ ಬೆರೆಸಲಾಗುತ್ತದೆ. ದಿನಕ್ಕೆ 2 ಟ್ಯಾಬ್ಲೆಟ್ ಸಾಕು. ಇದರಲ್ಲಿ 15 ರೀತಿಯ ಅದ್ಭುತ ಹರ್ಬಲ್ ಗಿಡಮೂಲಿಕೆಗಳಿವೆ. ಎಲ್ಲವೂ ವೈಜ್ಞಾನಿಕವಾಗಿ ಸಾಬೀತಾಗಿದೆ. ಸಂಶೋಧನೆ ನಡೆಸಲಾಗಿದೆ. ಈ ಉತ್ಪನ್ನದಲ್ಲಿ ಹರ್ಬಲ್ ಎಕ್ಸ್ಟ್ರಾಕ್ಟ್ಗಳನ್ನು ಬಳಸಲಾಗಿದೆ. ನಾನು ಇದನ್ನು ನನ್ನ ರೋಗಿಗಳಿಗೆ ಕ್ಲಿನಿಕಲ್ ಆಗಿ ನೀಡಿದ್ದೇನೆ. ಗ್ರೇಡ್ 1 ಮತ್ತು ಗ್ರೇಡ್ 2 ಹಿಮೋರಾಯ್ಡ್ಸ್ ಹೊಂದಿರುವವರಿಗೆ ಇದು ಸುಲಭ. ನಾನು ಇದನ್ನು ಶಿಫಾರಸು ಮಾಡಲು ಇಚ್ಛಿಸುತ್ತೇನೆ. ಈ ಉತ್ಪನ್ನದ ಹೆಸರು ಬಿ ಬೆಟಾ. ನೀವು ಇದನ್ನು ನೋಡಬಹುದು. ಇದನ್ನು ಪೈಲೋ ಊರ್ಜಾ ಎಂದು ಕರೆಯಲಾಗುತ್ತದೆ. ಪೈಲೋ ಊರ್ಜಾ ಮೂಲವ್ಯಾಧಿಗೆ ಸಂಬಂಧಿಸಿದೆ. ಇದರಲ್ಲಿನ ಹರ್ಬಲ್ ಉತ್ಪನ್ನಗಳನ್ನು ನಾನು ಇಷ್ಟಪಡುತ್ತೇನೆ. ಅದಕ್ಕಾಗಿಯೇ ನಾನು ಇದನ್ನು ಶಿಫಾರಸು ಮಾಡುತ್ತಿದ್ದೇನೆ. ಇದು ಅತ್ಯುತ್ತಮ ಪರಿಣಾಮಗಳನ್ನು ಹೊಂದಿದೆ. ಇದು ವಾಂತಿಯನ್ನು ಕಡಿಮೆ ಮಾಡುತ್ತದೆ. ಅದಕ್ಕಾಗಿಯೇ ನಾನು ಪೈಲೋ ಊರ್ಜಾ ಅನ್ನು ಶಿಫಾರಸು ಮಾಡುತ್ತಿದ್ದೇನೆ. ಇದು ನೋವನ್ನು ಕಡಿಮೆ ಮಾಡುತ್ತದೆ. ಇದು ಪೈಲೋ ಊರ್ಜಾ ಮೂಲವ್ಯಾಧಿಯಿಂದ ಉಂಟಾಗುವ ಅಸ್ವಸ್ಥತೆಯನ್ನು ಸಹ ಕಡಿಮೆ ಮಾಡುತ್ತದೆ. ಇದು ಪೈಲೋ ಊರ್ಜಾ ಮೂಲವ್ಯಾಧಿ ಮತ್ತು ವಾಂತಿಯಿಂದ ಉಂಟಾಗುವ ಉರಿಯೂತವನ್ನು ಸಹ ಕಡಿಮೆ ಮಾಡುತ್ತದೆ. ಮೂರನೆಯದಾಗಿ, ಇದು ಜೀರ್ಣಕ್ರಿಯೆ ಮತ್ತು ಮಲಬದ್ಧತೆಗೆ ಸಹಾಯ ಮಾಡುತ್ತದೆ. ಇದು ಸೋಂಕುಗಳನ್ನು ಸಹ ಕಡಿಮೆ ಮಾಡುತ್ತದೆ. ಇದನ್ನು ದೀರ್ಘಕಾಲದವರೆಗೆ ಬಳಸಬಹುದು. ಇದು ಮಲ್ಟಿವಿಟಮಿನ್ ಉತ್ಪನ್ನವಾಗಿದೆ. ಇದು ಜೀರ್ಣಕ್ರಿಯೆ ಮತ್ತು ಮಲಬದ್ಧತೆಗೆ ಸಹಾಯ ಮಾಡುತ್ತದೆ. ಈ ರೀತಿಯ ಒಂದು ಪೆಟ್ಟಿಗೆ ಇದೆ. ಒಳಗೆ ಕ್ಯಾಪ್ಸೂಲ್ಗಳು ಇವೆ. ಈ ರೀತಿಯ ಕ್ಯಾಪ್ಸೂಲ್ಗಳು ಇವೆ. ನಾನು ಇದನ್ನು ತೆರೆಯುತ್ತಿಲ್ಲ. ಈ ರೀತಿಯ ಕ್ಯಾಪ್ಸೂಲ್ಗಳು ಇವೆ. ನೀವು ಪ್ರತಿದಿನ 2 ಕ್ಯಾಪ್ಸೂಲ್ ತೆಗೆದುಕೊಳ್ಳಬೇಕು. 2 ಕ್ಯಾಪ್ಸೂಲ್ ದಿನಕ್ಕೆ ತೆಗೆದುಕೊಳ್ಳಿ. ಸಾಕಷ್ಟು ನೀರನ್ನು ಕುಡಿಯಿರಿ. ನಾರಿನಂಶ ಹೆಚ್ಚಿರುವ ಆಹಾರವನ್ನು ತಿನ್ನಿ. ಸಲಾಡ್, ದೋಸೆ, ಕ್ಯಾರೆಟ್, ಬೀಟ್ರೂಟ್ ಸೇವಿಸಿ. ಹೆಚ್ಚು ಸಲಾಡ್ ಸೇವಿಸಿ. ಹೆಚ್ಚು ತರಕಾರಿಗಳನ್ನು ತಿನ್ನಿ. ನಿಮ್ಮ ಹಿಮರಾಯ್ಡ್ಸ್ ಖಂಡಿತವಾಗಿಯೂ ಕಡಿಮೆಯಾಗುತ್ತದೆ. ಇದು ನಾನು ಶಿಫಾರಸು ಮಾಡುತ್ತಿರುವ ಪ್ರಾಡಕ್ಟ್ ಆಗಿದೆ. ಪೈಲೋ ಊರ್ಜಾ ಬಿ ಬೆಟಾ.